ಬಾಯಲ್ಲಿ ಇಟ್ಟರೆ ನಿಜವಾಗ್ಲೂ ಕರ್ಗೋಗುತ್ತೆ ಈ ದೋಸೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮುಂದೇನು ಹೇಳಲ್ಲ, ನೆಕ್ಸ್ಟ್ ನೀವೇ ನೋಡಿ ಬನ್ನಿ ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ದೋಸೆ ಬ್ಯಾಟರ್ ನಾನು ಮಾಡ್ಕೊಂಡಿರೋದು, ದೋಸೆ ಹಿಟ್ಟು. ಇದು ಹೇಗೆ ಮಾಡಿದ್ದೀನಿ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. 2 ಕಪ್ಪು ದೋಸೆ ರೈಸ್ಗೆ ನಾನು 1 ಕಪ್ಪು ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೆ ಅರ್ಧ ಕಪ್ಪು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಯಾಕೆ ಹಾಕಿದ್ದೀನಿ ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು. ಹಾಗೆ ಇದನ್ನು ಹಾಕ್ಬಿಟ್ಟು ರಾತ್ರಿನೇ ರುಬ್ಬಿಬಿಟ್ಟು 3 ಸಪ್ರೇಟಾಗಿ ರುಬ್ಬಿ ನೆಕ್ಸ್ಟು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರೋದು. ಇಲ್ಲಿ ನಾನು ಉಪ್ಪು ಇವಾಗ ಬೆಳಗ್ಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ರಾತ್ರಿ ನಾನು ಉಪ್ಪು ಹಾಕಿಡೋಲ್ಲ, ಯಾಕಂದರೆ ಅದು ಹುಳಿ ಅಂದರೆ ಉಬ್ಬಿ ಬರುತ್ತೆ ಅಂತಾರಲ್ಲ, ಅದು ಬರಲ್ಲ ರಾತ್ರಿನ ಉಪ್ಪು ಹಾಕಿಟ್ರೆ, ಅದಕ್ಕೆ. ಹಾಗೆ ಇಲ್ಲಿ ನಿಮ್ಗೆ ಇನ್ನೊಂದು ಟಿಪ್ಸ್ ಕೂಡ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮುಂದೆ ಶೇರ್ ಮಾಡ್ತೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿ. ಹಾಗೆ ಈ ಕಡೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಾನು ಕೊಕೊನಟ್ ಮಿಲ್ಕ್ ದೋಸೆ ತೋರಿಸ್ತಾ ಇರೋದಂತ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಅದಕ್ಕೆ ನಾನು ಕೊಕೊನಟ್ ಮಿಲ್ಕ್ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಕಾಯಿ ಹಾಕಿದ್ದೀನಿ, ಅದಕ್ಕೆ 6 ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ನೀವು ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೋದು. ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕೊಳ್ಳಿ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಕೊಕೊನಟ್ ಮಿಲ್ಕ್ದು ಫ್ಲೇವರ್ ಬರಲ್ಲ ಅಲ್ಲಿ. ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೊಬೇಕು. ಚೆನ್ನಾಗಿ ಫಿಲ್ಟ್ರಾಗಿ ಮಾಡ್ಕೊಂಡಿದ್ದನ್ನು ಕೊಕೊನಟ್ ಮಿಲ್ಕ್ ರೆಡಿ ಮಾಡ್ಕೊಬೇಕು. ನೋಡಿ, ಇದು ಫಿಲ್ಟರ್ ಆಗಿದೆ, ಕೊಕೊನಟ್ ಮಿಲ್ಕ್ ರೆಡಿ ಇದೆ. ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಅದ್ರ ಜೊತೆಗೆ ಅರ್ಧ ಕಪ್ಪು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ, ನೀವು ಯಾವ ಥರ ಬೆಲ್ಲ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಸಕ್ಕರೆ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಾನು ಸಜೆಸ್ಟ್ ಮಾಡ್ತೀನಿ. ಸಕ್ಕರೆ ಯೂಸ್ ಮಾಡಿದ್ರೆ ಇದು ಚೆನ್ನಾಗಿ ಬರಲ್ಲ ಟೇಸ್ಟು. ನೀವು ಯಾವ ಬೆಲ್ಲ ಬೇಕಾದರೂ ಹಾಕಿ, ಬಟ್ ಬೆಲ್ಲನೇ ಯೂಸ್ ಮಾಡಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಕರಗೋ ಥರ. ಇವಾಗ ಇದು ಕೊಕೊನಟ್ ಮಿಲ್ಕ್ ರೆಡಿ ಆಗಿದೆ ನಮ್ಮದು. ಇವಾಗ ದೋಸೆ ಮಾಡ್ಕೊಬೇಕು. ದೋಸೆ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ, ಆದರೂ ಇಲ್ಲಿ ನಾನು ಹೇಳ್ತಿದ್ದೀನಿ, ಈ ದೋಸೆ ಸ್ವಲ್ಪ ದಪ್ಪದಾಗಿರಬೇಕು. ಅಂದರೆ ಸೆಟ್ ದೋಸೆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಆಗಲೇ ನಾನು ಹೇಳ್ದಂಗೆ ಕಡಲೆಬೇಳೆ ಹಾಕಿದ್ದೆ, ಯಾಕೆ ಅಂತ ಮುಂದೆ ಹೇಳ್ತೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಹೋಲಾಗಿ ದೋಸೆ ಬಂದಿದೆ. ಆ ಥರ ಹೋಲ್ ಬರೋದಕ್ಕೋಸ್ಕರ ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಈಗ ಟರ್ನ್ ಮಾಡಿ 2 ಕಡೆನೂ ಟರ್ನ್ ಮಾಡಿ ಬೇಯಿಸ್ಕೊಬೇಕು. ಹಾಗೆ ನಾನು ಒಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಅದೇನಪ್ಪ ಅಂದರೆ, ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬು ಬರಬೇಕು ಅಂದರೆ ನೀವು ಆ ದೋಸೆ ಹಿಟ್ಟನ್ನು ರಾತ್ರಿ ರುಬ್ಬಿದ ಮೇಲೆ ಈ ಓವನ್ ಇರುತ್ತಲ್ಲ ನಿಮ್ಮದು, ಅದು ಸ್ವಲ್ಪ ಪ್ರೀ ಹೀಟ್ ಮಾಡಿಬಿಟ್ಟು ಅದನ್ನು ಆಫ್ ಮಾಡಿ ಅದರೊಳಗೆ ಇಟ್ಟರೆ ಚೆನ್ನಾಗಿ ಉಬ್ಬರುತ್ತೆ. ಓವನ್ ಇಲ್ಲ ಅಂದರೆ ನಿಮ್ಮ ಹತ್ರ ನೀವು ಕುಕ್ಕರ್ ಕೂಡ ಪ್ರೀ ಹೀಟ್ ಮಾಡ್ಕೊಂಬಿಟ್ಟು ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಒಳಗೆ ಈ ಹಿಟ್ಟನ್ನ ಇಟ್ಟರೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಉಬ್ಬಿ ಚೆನ್ನಾಗಿ ಬರುತ್ತೆ ಹಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ದೋಸೆನ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೊಕೊನಟ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ಸ್ವಲ್ಪ 1-2 ನಿಮಿಷ ಬಿಡಬೇಕಷ್ಟೆ. ಬಿಟ್ಟರೂ ಪರವಾಗಿಲ್ಲ, ಇಲ್ಲ ಹಾಗೆ ತಿಂದರೂ ಪರವಾಗಿಲ್ಲ. ನಾನು ಇದನ್ನು ಸ್ವಲ್ಪ ಬಿಸಿ ಇದ್ದೋಗಲೇ ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದು ಹಾಕಿದ್ದೀನಿ, ಎಲ್ಲದೂ ಹೀರ್ಕೊಂಡಿದೆ, ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ಕೊಕೊನಟ್ ಮಿಲ್ಕ್ನ. ಇವಾಗ ನಾನು ಜಸ್ಟ್ ಒಂದು ಕಟ್ ಮಾಡಿ ತೋರಿಸ್ತೀನಿ, ಅದೆಷ್ಟು ಸಾಫ್ಟ್ನೆಸ್ ಇದೆ ಅನ್ನೋದು ನೋಡೋಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಫಸ್ಟೇ ಹೇಳ್ದಂಗೆ ಇದು ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟೇ ಇದು ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಡಿಪ್ಪಾಗಿದೆ ಕೊಕೊನಟ್ ಮಿಲ್ಕ್ ಜೊತೆಗೆ. ಆ ಕೊಕೊನಟ್ ಮಿಲ್ಕು, ಏಲಕ್ಕಿ ಮತ್ತು ಆ ಬೆಲ್ಲದ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂದ್ಕೊಂಬೇಡಿ, ಬಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇರೋದು. ಸೊ ಇದಿಷ್ಟೇ ಇವತ್ತು ನನ್ನ ರೆಸಿಪಿ. ನಾನು ಮತ್ತೆ ನೆಕ್ಸ್ಟ್ ಒಂದು ಡಿಫ್ರೆಂಟಾಗಿರೋ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ, ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬೈ, ಟೇಕ್ ಕೇರ್.